ಹಾಯ್ ಹೃದಯ ಕಿಚನ್ಗೆ ಸ್ವಾಗತ. ಇವತ್ತು ಕಡಲೆಕಾಳಿಂದ ವಡೆ ಮಾಡ್ತಾಯಿದ್ದೀನಿ. ಕಡಲೆಕಾಳನ್ನು ಒಂದು 4 ತಾಸು ನೆನೆಕಿಡ್ತೀವಿ. 4 ತಾಸು ನೆನೆಕೆ ಆದಮೇಲೆ ಅದಕ್ಕೆ ಬಂದು ಜೀರಿಗೆ ಹಾಗೂ ಮೆಣಸಿದ್ರೆ ಮೆಣಸು ಹಾಕ್ಬೋದು, ಮತ್ತು ಅಜ್ವಾನ, ಆಮೇಲೆ ಕೊತ್ತಂಬರಿ, ಆಮೇಲೆ ಬಂದ್ಬಿಟ್ಟು ಕರಿಬೇವು ಇದ್ದರೆ ಕರಿಬೇವು ಹಾಕಿ ಚೆನ್ನಾಗಿರ್ತದೆ ವಾಸನೆಗೆ. ಕರಿಬೇವನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮಗೆ ಮೆಣಸಿನ್ಕಾಯಿ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ತಗೊಳ್ಳಿ. ಹಾಗೂ ಬಂದ್ಬಿಟ್ಟು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಅಂತಾರೆ, ಈರುಳ್ಳಿ ಹಾಕ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೂ ಬಂದ್ಬಿಟ್ಟು ಹಸಿ ಶುಂಠಿ ಸ್ವಲ್ಪ ಮತ್ತು ಲಿಂಬೆಹಣ್ಣು ರಸ ಅರ್ಧ ತಗೊಳ್ಳಿ, ಹಾಕಿ ಚೆನ್ನಾಗಿ ಕಲಿಸಿ ಮಿಕ್ಸ್ ಮಾಡಬೇಕೆಲ್ಲ. ನಮಗೆ ರುಚಿಗೆ ತಕ್ಕಂತೆ ಉಪ್ಪು ಆಮೇಲೆ ಹಾಕ್ಕೋಬೇಕು. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಉತ್ತರ ಕರ್ನಾಟಕದವರಾಗಿ ನಾವು ಜಾಸ್ತಿ ಖಾರ ತಿಂತೀವಿ, ಹಾಗಾಗಿ ನಾವು ಮೆಣಸಿನ್ಕಾಯಿ ಜಾಸ್ತಿ ಹಾಕಿರ್ತೀವಿ. ಹಸಿ ಶುಂಠಿ ಇದು ಹಾಕಿದರೆ ವಾಸನೆಯೂ ಚೆನ್ನಾಗಿರುತ್ತೆ, ಹಾಗೂ ರುಚಿನೂ ಬರುತ್ತೆ, ಸ್ವಲ್ಪ ಖಾರನೂ ಕೊಡುತ್ತೆ. ಆಮೇಲೆ ಎಸಿಡಿಟಿ ಆದವ್ರಿಗೆ ಎಸಿಡಿಟಿ ಕಮ್ಮಿ ಮಾಡುತ್ತೆ. ಇಲ್ಲಿದ್ದರೆ ಒಳ್ಳೆಯದು. ಅಂದರೆ ಈರುಳ್ಳಿ ಕಡಿಮೆ ಬಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ ನಾನು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ನಾನು ಗ್ರೈಂಡರ್ ಕೊಡ್ತಾಯಿದ್ದೀನಿ, ಹಾಗೆ ನೀವು ಮಿಕ್ಸಿ ಮಾಡ್ಕೋಬೋದು. ನೋಡಿ, ಈ ಥರ ಆಯಿತು. ಎಷ್ಟು ಚೆನ್ನಾಗಿ ಹದವಾಗಿದೆ ನೋಡಿ. ಈ ಥರ ಆದಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆಕಾಯಿ ಅಂದರೆ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ತಡುಪು ಕೆಳಗಡೆ ಹೋಗಿ ಬರೋ ಅಷ್ಟು ಜಾಸ್ತಿ ಬೇಡ. ನೋಡಿ, ಇಷ್ಟು ಸಮವಾಗಿ. ಅಂದರೆ ಈ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಅಕ್ಕಪಕ್ಕ ಎಲ್ಲ ಬಿಚ್ಕೋಬಾರ್ದು ಅನ್ನೋ ಸಲುವಾಗಿ ಆ ಥರ ನಿಮಗೆ ತೋರಿಸ್ಲಿಕ್ಕೆ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ. ನಮ್ಮದು ಫ್ಯಾಮಿಲಿ ದೊಡ್ಡದಿದೆ, ಹಾಗಾಗಿ ಜಾಸ್ತಿ ಮಾಡಿದ್ದೀವಿ. ನಾನು ನಿಮ್ಗೆ ತೋರಿಸ್ಲಿಕ್ಕೆ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ಸುತ್ತಲೂ ಸ್ವಲ್ಪ ಇದು ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ. ಎಣ್ಣೆ ಕಾಯುವವರೆಗೂ ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಬಿಡಿ. ಚೆನ್ನಾಗಿ ಎಣ್ಣೆ ಕಾಯಬೇಕು, ಅಂದರೆ ಜಾಸ್ತಿ ಎಣ್ಣೆನೂ ಹೋಗಲ್ಲ, ಆಮೇಲೆ ವಡೆಗೆ ಎಣ್ಣೆನೂ ಹೊತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಸೂಪರ್. ನೋಡಿ, ಆ ಥರ ಬರ್ತಾಯಿದೆ. ಇದು ಎಲ್ಲಿ ಬಿಚ್ಕೊಳ್ಳಲ್ಲ. ಈ ಥರ ಆದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಣ್ಣೆನೂ ಹೊತ್ತಲ್ಲ, ಇದಕ್ಕೆ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಿಚ್ಚಿ ನೋಡಿದರೆ ತುಂಬ ಟೇಸ್ಟಿಯಾಗಿದೆ. ಚೆನ್ನಾಗಿದೆ. ಎಲ್ಲರೂ ಒಂದು ಸಲ